ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಸಮರ ಸಾರಿದ್ದಾರೆ. 104 ಮಂದಿ ಭಾರತೀಯರನ್ನ ಭಾರತಕ್ಕೆ ಗಡೀಪಾರು ಮಾಡಿದ್ರು. ಈ ವಿಚಾರ ಸಂಸತ್ನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು. ಮೋದಿಯವರ ನೀತಿಗಳಿಂದಲೇ ಅಮೆರಿಕದಲ್ಲಿರುವ ಭಾರತೀಯರಿಗೆ ಸಂಕಷ್ಟ ಶುರುವಾಗಿದೆ ಅಂತ ವಿಪಕ್ಷಗಳು ಮುಗಿಬಿದ್ವು. ಡೊನಾಲ್ಡ್ ಟ್ರಂಪ್ ಸದ್ಯ ಭಾರತ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಚರ್ಚೆ ಆಗ್ತಿರೋ ಹೆಸರು. ಎರಡನೇ ಬಾರಿ ಅಮೆರಿಕದ ಚುಕ್ಕಾಣಿ ಹಿಡಿದಿದ್ದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಬಿಟ್ಟಿದೆ. ಅದರಲ್ಲೂ ಅಕ್ರಮ ವಲಸಿಗರ ವಿರುದ್ಧ ಸಾರಿರೋ ಸಮರವಂತೂ ಭಾರತ ಸೇರಿ ಹಲವು ದೇಶಗಳಲ್ಲಿ ಸಂಚಲನ ಸೃಷ್ಟಿಸಿದೆ. ಅದರಲ್ಲೂ ಆಪ್ತ ಮಿತ್ರನಂತಿದ್ದ ಭಾರತಕ್ಕೆ ಟ್ರಂಪ್ ನಿರ್ಧಾರ ನುಂಗಲೂ ಆಗದ ಉಗುಳಲೂ ಆಗದ ಪರಿಸ್ಥಿತಿ ನಿರ್ಮಿಸಿದೆ. ಸಂಸತ್ನಲ್ಲಿ ವಲಸಿಗರ ಗಡೀಪಾರು ಯುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿಪಕ್ಷಗಳು. ನಿನ್ನೆಯಷ್ಟೇ ಮೊದಲ ಹಂತದಲ್ಲಿ 104 ಮಂದಿ ಭಾರತೀಯರನ್ನ ಅಕ್ರಮ ವಲಸಿಗರ ಪಟ್ಟ ಹೊರಿಸಿ ತನ್ನ ದೇಶದಿಂದ ಅಮೆರಿಕ ಹೊರದಬ್ಬಿತ್ತು. ವಲಸಿಗರನ್ನ ಹೊತ್ತ C-17 ಯುದ್ಧ ವಿಮಾನ ಅಮೆರಿಕದಿಂದ ನೇರವಾಗಿ ಪಂಜಾಬ್ನ ಅಮೃತ್ಸರ ವಿಮಾನ ನಿಲ್ದಾಣಕ್ಕೆ ತಂದಿಳಿಸಿತ್ತು. ಅದರಲ್ಲೂ ವಿಮಾನಕ್ಕೆ ಹತ್ತಿಸೋ ವೇಳೆ ಜನರ ಕೈ ಕಾಲಿಗೆ ಸರಪಳಿ ಹಾಕಿ ಕ್ರಿಮಿನಲ್ಗಳಂತೆ ಕರೆತರಲಾಗಿದೆ ಅನ್ನೋ ವಿಚಾರ ಮುಂದಿಟ್ಟುಕೊಂಡ ವಿಪಕ್ಷ ಸದಸ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದರು. ರಾಜ್ಯಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಗಡೀಪಾರು ವಿಷಯವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ ಕರ್ನಾಟಕದ ಸಂಸದ ನಾಸಿರ್ ಹುಸೇನ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. हिंदुस्तान के प्रधानमंत्री दूसरे देश में जाके दूसरे देश के प्रेसिडेंशियल कैंडिडेट के लिए कैंपेन किए थे, वो अब सरकार भी बनाए हैं, लेकिन अचानक वो उनके मोदी जी के मित्र प्रेसिडेंट बनते ही सवाल वही है सर। वो मित्र वहाँ प्रेसिडेंट बनते ही पहला अटैक हिंदुस्तानियों पे है। हिंदुस्तानियों को जिस तरह से इंसल्ट किया गया, जिस तरह से ह्यूमिलेट किया गया, जिस तरह से चेन पिनाया गया और जिस तरह से चेन पिनाकर बेइज्जती करके भेज रहे हैं। मेरा सवाल ये है, क्या हिंदुस्तान की सरकार के पास एक एरोप्लेन नहीं थी, एक एयरक्राफ्ट नहीं थी अपने लोगों को लाने के लिए? मेरा सवाल ये है, क्या प्रधानमंत्री ನಾಸಿರ್ ಹುಸೇನ್ ಹೇಳಿಕೆಗೆ ಸದನದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಈ ವೇಳೆ ಪ್ರತಿಕ್ರಿಯಿಸಿದ ವಿದೇಶಾಂಗ ಸಚಿವ ಜೈಶಂಕರ್, ಯಾರಿಗೂ ಮೋದಿ ಪ್ರಚಾರ ಮಾಡಿಲ್ಲ, ಕಾಂಗ್ರೆಸ್ ಸದಸ್ಯರು ತಮ್ಮ ಹೇಳಿಕೆಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಗಡೀಪಾರು ಇಂದು ನಿನ್ನೆಯದಲ್ಲ, ಈ ಹಿಂದೆಯೂ ಈ ಪ್ರಕ್ರಿಯೆ ನಡೆದಿದೆ ಅಂತ ಅಂಕಿ ಅಂಶಗಳನ್ನು ಬಿಚ್ಚಿಟ್ರು. Sir, there was no supplementary ask relevant to the question. However, the member, as is apparently a party attitude, keeps uttering lies in the house. Lies. The Prime Minister did not campaign for anybody. ಸದನದಲ್ಲಿ ಕೈಕೋಳ ಕೋಲಾಹಲ. ಅಮೆರಿಕದಲ್ಲಿ ವಲಸಿಗ ಭಾರತೀಯರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿರೋ ಬಗ್ಗೆ ಕೋಲಾಹಲವೇ ಏರ್ಪಡಿತು. ವಲಸಿಗರ ಕೈ ಕಾಲಿಗೆ ಕೋಳ ಹಾಕಿ ಅಪಮಾನಿಸಿದ್ದಾರೆ ಅಂತ ಬಿಜೆಪಿ ಹಾಗೂ ಟ್ರಂಪ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿತ್ತು. ಸದನ ಮಾತ್ರವಲ್ಲದೆ ಸಂಸತ್ ಭವನದ ಹೊರಗೂ ವಿಪಕ್ಷ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. मैं ये कहूँगी कि बहुत बातें की गई कि मोदी जी ट्रंप जी बहुत अच्छे मित्र हैं और मोदी जी ने ऐसे क्यों होने दिया? क्या हम अपना जहाज नहीं भेज सकते थे उनको लेने के लिए? इस तरह से क्या इंसानों के साथ बर्ताव किया जाता है कि उनको हथकड़ियाँ पहना के, बेड़ियाँ पहना के भेजा यहाँ पे? ಕೈಕೋಳ ಹಾಕಿಕೊಂಡು ಬಂದಿದ್ದು ಅಮಾನವೀಯ ವರ್ತನೆಯಾಗಿದೆ. ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆಯಾಗಿದ್ದು ಭಾರತ ಸರ್ಕಾರದ ಮೃದು ಧೋರಣೆಯೇ ಇಷ್ಟಕ್ಕೆಲ್ಲ ಕಾರಣ. ವಿಮಾನದಲ್ಲಿ ಶೌಚಾಲಯಕ್ಕೂ ಬಿಟ್ಟಿಲ್ಲ, ಕ್ರಿಮಿನಲ್ಗಳಂತೆ ನಡೆಸಿಕೊಂಡಿದ್ದಾರೆ. 40 ಗಂಟೆಗಳ ಕಾಲ ವಿಮಾನದಲ್ಲಿ ಮಾನಸಿಕ ದೈಹಿಕ ಹಿಂಸೆ ನೀಡಿದ್ದಾರೆ. ಮೋದಿ ಅಮೆರಿಕಾಗೆ ಹೋದಾಗ ಇದನ್ನು ಪ್ರಶ್ನಿಸುವರೆ? ಭಾರತೀಯರನ್ನು ನಡೆಸಿಕೊಂಡ ಬಗ್ಗೆ ಪ್ರಧಾನಿ ಮೌನವೇಕೆ? ಇದರಿಂದ ಭಾರತದ ಘನತೆ ಮತ್ತು ಗೌರವಕ್ಕೆ ಧಕ್ಕೆಯಾಗಿದೆ. ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಾಗದ್ದಕ್ಕೆ ಈ ದುಸ್ಥಿತಿ ಅಂತ ಕಿಡಿಕಾರಿದ್ರು. 2009ರಿಂದಲೂ ಗಡೀಪಾರು ಪ್ರಕ್ರಿಯೆ, ಅಂಕಿಅಂಶ ಬಿಚ್ಚಿಟ್ಟ ಕೇಂದ್ರ ಸಚಿವ
ಇನ್ನು ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಜೈಶಂಕರ್, ತಮ್ಮ ಪ್ರಜೆಗಳು ವಿದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವುದು ಕಂಡುಬಂದರೆ ಅವರನ್ನ ವಾಪಸ್ ಕರೆಸಿಕೊಳ್ಳುವ ಅಗತ್ಯವಿದೆ. ಅಮೆರಿಕಾದಲ್ಲಿ ನಮ್ಮ ಪ್ರಜೆಗಳ ಮೇಲೆ ದೌರ್ಜನ್ಯ ಎಸಗ್ತಿರೋ ಬಗ್ಗೆ ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಅಂದ್ರು. That national has to request consular access. In many cases, they have not requested, so we were not aware. ಇನ್ನು ಗಡೀಪಾರು ಪ್ರಕ್ರಿಯೆ ಇಂದು ನಿನ್ನೆಯದಲ್ಲ. 2009ರಿಂದ ಈವರೆಗೆ ವಿವಿಧ ದೇಶಗಳಿಂದ 17,500ಕ್ಕೂ ಹೆಚ್ಚು ಮಂದಿ ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ. ಈ ಬಗ್ಗೆ ಸಚಿವರು ಅಂಕಿಅಂಶ ಸಮೇತ ಬಿಚ್ಚಿಟ್ರು. ವಿವಿಧ ದೇಶಗಳಿಂದ 2009ರಿಂದ 2013ರವರೆಗೆ 3,210 ಮಂದಿ ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ. 2014ರಿಂದ 2019ರವರೆಗೆ 6,848 ಮಂದಿ ಹಾಗೂ 2019ರಿಂದ ಈವರೆಗೆ ಅಂದ್ರೆ ಅಮೆರಿಕಾದಿಂದ 104 ಮಂದಿ ಸೇರಿ ಒಟ್ಟು 17,798 ಮಂದಿಯನ್ನ ಗಡೀಪಾರು ಮಾಡಲಾಗಿದ್ದು ಇದು ಸಹಜ ಪ್ರಕ್ರಿಯೆ ಅನ್ನೋ ರೀತಿ ವಿವರಿಸಿದ್ರು. ವಿವಾದದ ಬೆಂಕಿಗೆ ತುಪ್ಪ ಸುರಿದ ವಿಡಿಯೋ. ಭಾರತದ ವಲಸಿಗರನ್ನ ಏಲಿಯನ್ಗಳಿಗೆ ಹೋಲಿಕೆ. ವಲಸಿಗರ ಹಸ್ತಾಂತರದ ವೇಳೆ ಕೈಕಾಲಿಗೆ ಕೋಳ ಹಾಕಲಾಗಿತ್ತು ಅನ್ನೋ ವಿಚಾರ ಭಾರೀ ಚರ್ಚೆ ಆಗೋ ವೇಳೆಯೇ ಅಮೆರಿಕಾದ ಗಡಿ ಗಸ್ತು ಪಡೆ ಮುಖ್ಯಸ್ಥ ಮಿಷನ್ ಡಬ್ಲ್ಯೂ ಬ್ಯಾಂಕ್ಸ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಗಡೀಪಾರಿಗೂ ಮೊದಲು ಜನರ ಕೈಕಾಲಿಗೆ ಕೋಳ ಹಾಕಲಾಗಿದೆ. ಅಲ್ಲದೆ ಅಕ್ರಮವಾಗಿ ನೆಲೆಸಿರೋ ಏಲಿಯನ್ಸ್ಗಳನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ ಅಂತ ಬರೆದುಕೊಂಡಿದ್ದು ಭಾರೀ ವಿವಾದ ಸೃಷ್ಟಿಸಿದೆ. ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಜಾಗತಿಕ ಮಟ್ಟದಲ್ಲಿ ಭಾರೀ ವಿವಾದ ಹುಟ್ಟುಹಾಕಿದೆ. ಅಲ್ಲೇ ಭಾರತದ ಇನ್ನೂ 18,000 ಅಕ್ರಮ ವಲಸಿಗರ ಲಿಸ್ಟ್ ರೆಡಿ ಇದ್ದು ಅವರನ್ನು ಹೊರಹಾಕೋದಾಗಿ ಹೇಳಿದ್ದು ಭಾರೀ ಆತಂಕ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.